ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಾಷ್ಟ್ರ ರಾಜಧಾನಿಯಲ್ಲಿ ಸರ್ಕಾರ ಬದಲಾದ ನಂತರ ವಿಷಯಗಳು ಬದಲಾಗುತ್ತಿವೆ. ವಾಯು ಮಾಲಿನ್ಯವನ್ನು ತಡೆಯುವ ನಿಟ್ಟಿನಲ್ಲಿ ಸರ್ಕಾರ ಹೊಸ ಆದೇಶವನ್ನು ತಂದಿದೆ. ವಾಯು ಮಾಲಿನ್ಯವನ್ನು ತಡೆಯುವ ಸರ್ಕಾರದ ಉಪಕ್ರಮದ ಭಾಗವಾಗಿ ಈ ನಿಯಮವು ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳಿಗೆ ಅನ್ವಯಿಸುತ್ತದೆ. ನಿಮ್ಮ ಬಳಿ ಈ ವಾಹನಗಳಿದ್ರೆ ರಸ್ತೆಗೆ ಇಳಿಸುವ ಮುನ್ನ 100 ಬಾರಿ ಯೋಚಿಸಬೇಕಾಗುತ್ತದೆ. ಅಪ್ಪಿತಪ್ಪಿ ಈ ವಾಹನಗಳನ್ನು ರಸ್ತೆಗೆ ಇಳಿಸಿದ್ರೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲ. ಏಪ್ರಿಲ್ 1 ಅಂದರೆ ಹಣಕಾಸಿನ ವರ್ಷಾರಂಭ ಅಂತಾರೆ. ಭಾರತದಲ್ಲಿ ಹಣಕಾಸು ವರ್ಷ ಏಪ್ರಿಲ್ 1ರಿಂದ ಶುರುವಾಗಿ ಮಾರ್ಚ್ 31ರವರೆಗೆ ಕೊನೆಗೊಳ್ಳುತ್ತದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅನೇಕ ಬದಲಾವಣೆಗಳು ಈ ಅವಧಿಯಲ್ಲಿ ನಡೆಯುತ್ತದೆ. ಅದೇ ರೀತಿ ದೆಹಲಿಯಲ್ಲಿ ಏಪ್ರಿಲ್ 1ರಿಂದ ಹೊಸ ನಿಯಮ ಜಾರಿಯಾಗ್ತಾ ಇದೆ. ನಿಮ್ಮ ಬಳಿ ಹಳೆಯ ವಾಹನ ಇದ್ದರೆ ಅವುಗಳಿಗೆ ಇನ್ಮುಂದೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲ. ಹಳೆಯ ವಾಹನಗಳಿಗೆ ತುಂಬಿಸಲ್ಲ ಪೆಟ್ರೋಲ್ ಡೀಸೆಲ್. ವಾಯು ಮಾಲಿನ್ಯವನ್ನು ತಡೆಯುವ ಸರ್ಕಾರದ ಉಪಕ್ರಮದ ಭಾಗವಾಗಿ ಹೊಸ ಇಂಧನ ನಿಯಮವನ್ನು ಜಾರಿಗೆ ತರಲಾಗಿದೆ. ದೆಹಲಿಯ ಪೆಟ್ರೋಲ್ ಬಂಕ್ಗಳು 15 ವರ್ಷಕ್ಕಿಂತ ಹಳೆಯ ವಾಹನಗಳಿಗೆ ಇಂಧನ ತುಂಬುವುದನ್ನು ನಿಲ್ಲಿಸುತ್ತವೆ. ನಿಮ್ಮ ವಾಹನವು 15 ವರ್ಷಗಳ ಮಾರ್ಕ್ ದಾಟಿದರೆ ರಸ್ತೆಗೆ ಇಳಿಸುವಂತಿಲ್ಲ. ಒಂದು ವೇಳೆ ರಸ್ತೆಗೆ ಇಳಿಸಿದರೂ ಯಾವುದೇ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಅಥವಾ ಪೆಟ್ರೋಲ್ ತುಂಬಿಸುವುದಿಲ್ಲ. ಹಳೆಯ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳಿಗೆ ಇಂಧನ ನಿಷೇಧ. ಈ ಹೊಸ ಇಂಧನದ ನಿಯಮದ ಪ್ರಕಾರ ಹಳೆಯ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ನೀಡುವುದಿಲ್ಲ. ದೆಹಲಿಯಲ್ಲಿ ಹಳೆಯ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳಿಗೆ ಇಂಧನ ನಿಷೇಧ ಮಾಡಲಾಗಿದೆ. ಏಪ್ರಿಲ್ 1ರಿಂದ ಈ ನಿಯಮ ಜಾರಿಗೊಳ್ಳಲಿದೆ. ಪೆಟ್ರೋಲ್ ಪಂಪ್ಗಳಲ್ಲಿ ಹಳೆಯ ವಾಹನಗಳ ಮೇಲ್ವಿಚಾರಣೆ ಮಾಡಲಾಗುತ್ತದೆ. ಎನ್ಜಿಟಿ ಸೂಚನೆಗಳ ಪ್ರಕಾರ ಹಳೆಯ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಸಿಗುವುದಿಲ್ಲ. ಮಾಲೀಕರು ಈ ಬಗ್ಗೆ ಅಲರ್ಟ್ ಆಗಿರಬೇಕು. ನೋಂದಣಿ ರದ್ದುಗೊಂಡ ವಾಹನಗಳನ್ನು ಗುರುತಿಸಲು ಸಾಧನ ಅಳವಡಿಕೆ. ಮಾಲಿನ್ಯ ತಡೆಯಲು ದೆಹಲಿ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದ್ದು, ಪೆಟ್ರೋಲ್ ಪಂಪ್ಗಳಿಗೆ ಸೂಚನೆ ನೀಡಲಾಗಿದೆ. 80%ಗಿಂತ ಹೆಚ್ಚಿನ ಪೆಟ್ರೋಲ್ ಪಂಪ್ಗಳಲ್ಲಿ ನೋಂದಣಿ ರದ್ದುಗೊಂಡ ವಾಹನಗಳನ್ನು ಗುರುತಿಸಲು ಸಾಧನಗಳನ್ನು ಸ್ಥಾಪಿಸಲಾಗಿದೆ. ಪೆಟ್ರೋಲ್ ಪಂಪ್ಗಳಲ್ಲಿ ANPR ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇದು ಹಳೆಯ ಮತ್ತು PUC ಇಲ್ಲದ ವಾಹನಗಳನ್ನು ಗುರುತಿಸುತ್ತದೆ. ಎನ್ಜಿಟಿ ಸೂಚನೆಗಳ ಪ್ರಕಾರ ದೆಹಲಿಯಲ್ಲಿ 10 ವರ್ಷಕ್ಕಿಂತ ಹಳೆಯದಾದ ಡೀಸೆಲ್ ವಾಹನಗಳು ಮತ್ತು 15 ವರ್ಷಕ್ಕಿಂತ ಹಳೆಯದಾದ ಪೆಟ್ರೋಲ್ ವಾಹನಗಳನ್ನು ನಿಷೇಧಿಸಲಾಗಿದೆ. ಅವುಗಳನ್ನು ಸಾರಿಗೆ ಇಲಾಖೆಯ ಡೇಟಾಬೇಸ್ನಿಂದ ತೆಗೆದುಹಾಕಲಾಗಿದೆ. ಅಂತಹ ವಾಹನಗಳನ್ನು ವಶಪಡಿಸಿಕೊಳ್ಳಲು ಸೂಚನೆ ಇದೆ. ವಾಹನ ಮಾಲೀಕರು ಖಾಸಗಿ ಸ್ಥಳದಲ್ಲಿ ನಿಲ್ಲಿಸಲು ಅಥವಾ ಬೇರೆ ರಾಜ್ಯದಲ್ಲಿ ನೋಂದಾಯಿಸಲು ಒಪ್ಪಿಕೊಂಡಾಗ ಮಾತ್ರ ಅವುಗಳನ್ನು ಬಿಡುಗಡೆ ಮಾಡಬಹುದು. ದೆಹಲಿಯ ಹಳೆಯ ವಾಹನಗಳ ಸಮಸ್ಯೆ. ದೆಹಲಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹಳೆಯ ವಾಹನಗಳಿವೆ. ಈ ವಾಹನಗಳು ದೆಹಲಿ ರಸ್ತೆಗಳಲ್ಲಿ ಓಡಲು ನಿಷೇಧಿಸಲಾಗಿದೆ. ಆದರೆ ನಿರಾಕ್ಷೇಪಣಾ ಪ್ರಮಾಣಪತ್ರ ಪಡೆದುಕೊಂಡ್ರೆ ಇವುಗಳನ್ನು ಇತರ ರಾಜ್ಯಗಳಲ್ಲಿ ಮಾರಾಟ ಮಾಡಬಹುದು. ಆದರೆ ಹಳೆಯ ವಾಹನಗಳನ್ನು ಬೇರೆಡೆ ಕೊಂಡೊಯ್ಯುವುದರಿಂದ ಮಾಲಿನ್ಯ ಸಮಸ್ಯೆ ಕಡಿಮೆಯಾಗುತ್ತಾ? ಬೇರೆ ಕಡೆ ಕೂಡ ಇಂಥದ್ದೇ ಸಮಸ್ಯೆ ಎದುರಾಗಬಹುದೆಂದು ಪರಿಸರವಾದಿಗಳು ಧ್ವನಿ ಎತ್ತಿದ್ದಾರೆ. ಭಾರತದ ಬ್ಯಾಂಕಿಂಗ್ ಕ್ಷೇತ್ರವು ನಿತ್ಯಾಂತರವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಗ್ರಾಹಕರ ಅನುಕೂಲತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಏಪ್ರಿಲ್ 1, 2025ರಿಂದ ಹೊಸ ನಿಯಮಗಳು ಜಾರಿಗೆ ಬರಲಿವೆ. SBI, PNB, ಕೆನರಾ ಬ್ಯಾಂಕ್ ಸೇರಿದಂತೆ ಪ್ರಮುಖ ಬ್ಯಾಂಕುಗಳು ಈ ಬದಲಾವಣೆಗಳನ್ನು ಅನುಸರಿಸುತ್ತಿವೆ. ಉಳಿತಾಯ ಖಾತೆದಾರರು, UPI ಬಳಕೆದಾರರು ಮತ್ತು ಹಿರಿಯ ನಾಗರಿಕರಿಗೆ ಈ ನಿಯಮ ಬದಲಾವಣೆಗಳು ವಿಶೇಷವಾಗಿ ಪ್ರಭಾವ ಬೀರುವ ಸಾಧ್ಯತೆಯಿವೆ. ಈ ಹೊಸ ನಿಯಮ ಬದಲಾವಣೆಗಳ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಉಳಿತಾಯ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆ ಹೆಚ್ಚಳ. ನಿಮ್ಮ ಉಳಿತಾಯ ಖಾತೆಯಲ್ಲಿ ಈಗ ಹೆಚ್ಚು ಶುಲ್ಕವನ್ನು ಉಳಿಸಿಕೊಳ್ಳಬೇಕಾಗಿದೆ. ಹೌದು, SBI, PNB, ಕೆನರಾ ಬ್ಯಾಂಕ್ ಮುಂತಾದ ಪ್ರಮುಖ ಬ್ಯಾಂಕುಗಳು ಉಳಿತಾಯ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಯನ್ನು ಪರಿಷ್ಕರಿಸಿವೆ. ನಗರ ಗ್ರಾಹಕರು ಹಳೆಯ ನಿಯಮಗಳಿಗಿಂತ ಹೆಚ್ಚುವರಿ ಬ್ಯಾಲೆನ್ಸ್ ಕಾಪಾಡಬೇಕಾಗಬಹುದು. ಗ್ರಾಮೀಣ ಪ್ರದೇಶದ ಗ್ರಾಹಕರು ನಗರ ಪ್ರದೇಶಗಳಿಗಿಂತ ಕಡಿಮೆ, ಅಂದರೆ ಹಳೆಯ ನಿಯಮಗಳಿಗಿಂತ ಸ್ವಲ್ಪ ಹೆಚ್ಚಾದ ಕನಿಷ್ಠ ಬ್ಯಾಲೆನ್ಸ್ ಇರಿಸಿಕೊಳ್ಳಬೇಕಾಗಿದೆ. ನಿಮ್ಮ ಖಾತೆಯಲ್ಲಿ ನಿರ್ದಿಷ್ಟ ಮಟ್ಟದ ಶುಲ್ಕ ಇಲ್ಲದಿದ್ದರೆ ದಂಡವನ್ನು ವಿಧಿಸಬಹುದಾಗಿದೆ. ಆದ್ದರಿಂದ ನಿಮ್ಮ ಬ್ಯಾಂಕ್ನ ನಿಯಮಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದು ಉತ್ತಮ. ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳ ಬ್ಯಾಂಕ್ ಲಿಂಕ್ಗಳ ನಿಷ್ಕ್ರಿಯಗೊಳಿಸುವಿಕೆ.
ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿದ ಮೊಬೈಲ್ ಸಂಖ್ಯೆಯನ್ನು ಇತ್ತೀಚೆಗೆ ಬದಲಾಯಿಸಿದ್ದೀರಾ? ನವೀಕರಣ ಮಾಡಿಲ್ಲದಿದ್ದರೆ ಎಚ್ಚರ. ಹೌದು, ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳು ಅಥವಾ ಬಳಕೆಯಲ್ಲಿಲ್ಲದ ಸಂಖ್ಯೆಗಳ ಲಿಂಕ್ಗಳನ್ನು ಬ್ಯಾಂಕುಗಳು ತೆಗೆದುಹಾಕಲು NPCI ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ನೀವು UPI ಬಳಸುತ್ತಿದ್ದರೆ ನಿಮ್ಮ ಪಾವತಿಗಳು ನಿಷ್ಕ್ರಿಯಗೊಳ್ಳಬಹುದು. ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿದ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿದೆ ಎಂಬುದನ್ನು ಪರಿಶೀಲಿಸಿ. ಬೇರೆ ಹೊಸ ಸಂಖ್ಯೆಗೆ ಬದಲಾಯಿಸಿದರೆ ತಕ್ಷಣವೇ ನಿಮ್ಮ ಬ್ಯಾಂಕ್ನಲ್ಲಿ ಅದನ್ನು ನವೀಕರಿಸಿ. ಹಿರಿಯ ನಾಗರಿಕರಿಗೆ TDS ವಿನಾಯಿತಿ ಮಿತಿ ದ್ವಿಗುಣ. ಹಿರಿಯ ನಾಗರಿಕರಿಗೆ ಒಳ್ಳೆಯ ಸುದ್ದಿ ಇದು. ಹೌದು, ಹಳೆಯ ನಿಯಮ ವಾರ್ಷಿಕ 50,000ಗಿಂತ ಹೆಚ್ಚಿನ ಬಡ್ಡಿಗೆ TDS ಕಡಿತ ಮಾಡಲಾಗ್ತಿತ್ತು. ಹೊಸ ನಿಯಮ ಈ ಮಿತಿಯನ್ನು 1 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಇದರಿಂದ ಹಿರಿಯ ನಾಗರಿಕರು ಹೆಚ್ಚು ಬಡ್ಡಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅವರು ಇನ್ನೂ ಹೆಚ್ಚಿನ ಹಣವನ್ನು ಅವರ ಸ್ಥಿರ ಠೇವಣಿಗಳಲ್ಲಿ ಬಂಡವಾಳ ಹೂಡಲು ಈ ಮಾರ್ಪಾಟು ಸಹಾಯ ಮಾಡುತ್ತದೆ. UPI ವಹಿವಾಟು ಮಿತಿಗಳ ಕಟ್ಟುನಿಟ್ಟಾದ ನಿಯಂತ್ರಣ. UPI ಬಳಕೆದಾರರಿಗೆ ನೂತನ ಭದ್ರತಾ ಕ್ರಮಗಳು ಜಾರಿಗೆ ಬರುತ್ತಿವೆ. ಗ್ರಾಹಕರು ಇತಿಹಾಸಕ್ಕನುಗುಣವಾಗಿ ದಿನನಿತ್ಯದ UPI ವಹಿವಾಟು ಮಿತಿಗಳನ್ನು ಬ್ಯಾಂಕುಗಳು ಸರಿಹೊಂದಿಸಬಹುದು. ವಂಚನೆ ನಿವಾರಣೆಗೆ ಹೆಚ್ಚು ಪರಿಶೀಲನೆ ಪ್ರಕ್ರಿಯೆಗಳು ಜಾರಿಗೊಳ್ಳಲಿವೆ. ಕೆಲವು ಲೆನ್ದನಗಳಿಗೆ ಹೆಚ್ಚುವರಿ OTP ಅಥವಾ ಬಯೋಮೆಟ್ರಿಕ್ ದೃಢೀಕರಣ ಬೇಕಾಗಬಹುದು. ಈ ಹೊಸ ನಿಯಮಗಳು ಗ್ರಾಹಕರ ಹಣಕಾಸಿನ ಸುರಕ್ಷತೆಯನ್ನು ಹೆಚ್ಚಿಸಲು ಸಹಾಯ ಮಾಡಲಿವೆ. ಬ್ಯಾಂಕ್ ಲಾಕರ್ ಶುಲ್ಕಗಳು ಮತ್ತು ನೀತಿಗಳ ಪರಿಷ್ಕರಣೆ. ನಿಮ್ಮ ಬ್ಯಾಂಕ್ ಲಾಕರ್ ಶುಲ್ಕ ಹೆಚ್ಚಾಗಬಹುದು. SBI, PNB, HDFC ಬ್ಯಾಂಕ್ ಮುಂತಾದ ಪ್ರಮುಖ ಬ್ಯಾಂಕುಗಳು ಲಾಕರ್ ಬಾಡಿಗೆ ಶುಲ್ಕವನ್ನು ಪರಿಷ್ಕರಿಸಿವೆ. ಕೆಲವು ಕೆಟಗರಿಗಳಲ್ಲಿ ಲಾಕರ್ ಶುಲ್ಕ ಹೆಚ್ಚಾಗಬಹುದು. ನಿಯಮಿತ ಲಾಕರ್ ಬಳಕೆ ಕಡ್ಡಾಯಗೊಳಿಸಲಾಗಿದೆ. ಹಳೆಯ ನಿಯಮಗಳಿಗಿಂತ ಹೆಚ್ಚು ಕಟ್ಟುನಿಟ್ಟಾದ ನಿಯಂತ್ರಣ ಜಾರಿಯಾಗಿದೆ. ಹೀಗಾಗಿ ಲಾಕರ್ ಬಳಸುವ ಗ್ರಾಹಕರು ತಮ್ಮ ಬ್ಯಾಂಕ್ನ ಹೊಸ ಶುಲ್ಕ ನೀತಿಯ ಬಗ್ಗೆ ಮಾಹಿತಿ ಹೊಂದುವುದು ಅಗತ್ಯ. ಗ್ರಾಹಕರಿಗೆ ಈ ಬದಲಾವಣೆಗಳ ಪರಿಣಾಮ ಹೇಗಿರಲಿದೆ? ಈ ಹೊಸ ನಿಯಮ ಬದಲಾವಣೆಗಳು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಮತ್ತು ಅನುಕೂಲಕರ ಮಾಡುವುದು ಉದ್ದೇಶವಾಗಿದೆ. ಗ್ರಾಹಕರು ತಮ್ಮ ಬ್ಯಾಂಕ್ ನಿಯಮಗಳನ್ನು ಗಮನಿಸದೇ ಇದ್ದರೆ ಅನಗತ್ಯ ಶುಲ್ಕ ಅಥವಾ ಸೇವಾ ನಿಷ್ಕ್ರಿಯಗೊಳ್ಳುವ ಸಾಧ್ಯತೆಗಳಿವೆ. ನಿಮ್ಮ ಬ್ಯಾಂಕಿಂಗ್ ಸೇವೆಗಳನ್ನು ನವೀಕರಿಸಲು ಈ ಕ್ರಮಗಳನ್ನು ಅನುಸರಿಸಿ. ನಿಮ್ಮ ಕನಿಷ್ಠ ಬ್ಯಾಲೆನ್ಸ್ ನಿಯಮವನ್ನು ಪರಿಶೀಲಿಸಿ. ನಿಮ್ಮ ಬ್ಯಾಂಕ್ ಲಿಂಕ್ ಮಾಡಿದ ಮೊಬೈಲ್ ಸಂಖ್ಯೆ ಸಕ್ರಿಯವಿದೆ ಎಂದು ದೃಢೀಕರಿಸಿ. ಹಿರಿಯ ನಾಗರಿಕರೆಂದರೆ ಹೊಸ TDS ಮಿತಿಗಳನ್ನು ಪರಿಗಣಿಸಿ. UPI ವ್ಯವಹಾರ ಮಿತಿಗಳನ್ನು ತಿಳಿದುಕೊಳ್ಳಿ ಮತ್ತು ಭದ್ರತಾ ಮಾರ್ಪಾಡುಗಳಿಗೆ ತಯಾರಾಗಿರಿ. ಬ್ಯಾಂಕ್ ಲಾಕರ್ ನಿಯಮಗಳು ಮತ್ತು ಶುಲ್ಕಗಳ ಬಗ್ಗೆ ನಿಮ್ಮ ಬ್ಯಾಂಕ್ನಲ್ಲಿ ತಕ್ಷಣವೇ ಮಾಹಿತಿ ಪಡೆದುಕೊಳ್ಳಿ. ಕೊನೆಯದಾಗಿ ಹೇಳೋದಾದರೆ, ಏಪ್ರಿಲ್ 1, 2025ರಿಂದ ಜಾರಿಗೆ ಬರುವ ಈ ಹೊಸ ನಿಯಮಗಳು ಬ್ಯಾಂಕಿಂಗ್ ಸೇವೆಗಳನ್ನು ಸುಧಾರಿಸಲು ಮತ್ತು ಗ್ರಾಹಕರಿಗೆ ಉತ್ತಮ ಅನುಭವ ಒದಗಿಸಲು ಸಹಾಯ ಮಾಡಲಿವೆ. ಗ್ರಾಹಕರು ತಮ್ಮ ಖಾತೆಗಳ ಮೇಲೆ ಈ ಬದಲಾವಣೆಗಳ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ತಮ್ಮ ಹಣಕಾಸು ವ್ಯವಹಾರಗಳನ್ನು ತಕ್ಕಂತೆ ಹಾಳು ಮಾಡಿಕೊಳ್ಳಿ. ನೀವು ಈ ಮಾರ್ಪಾಟುಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ನ ಅಧಿಕೃತ ವೆಬ್ಸೈಟನ್ನು ಭೇಟಿ ಮಾಡಬಹುದು ಅಥವಾ ನಿಮ್ಮ ಬ್ಯಾಂಕ್ ಶಾಖೆಯೊಂದಿಗೆ ಸಂಪರ್ಕಿಸಬಹುದು. ನಿಮ್ಮ ಹಣಕಾಸು ನಿರ್ವಹಣೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ರೂಪಿಸಿ, ಬದಲಾವಣೆಗಳಿಗೆ ಸಿದ್ಧರಾಗಿ ಮತ್ತು ಇಂತಹ ಉತ್ತಮವಾದ ಮಾಹಿತಿಯನ್ನು ಪಡೆಯಲು ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.